ಬೈಬಲ್ನಲ್ಲಿ ಸೊಲೊಮೋನ್ ರಾಜನ ಬಗ್ಗೆ ಹಲವಾರು ವಿಚಾರಗಳಿವೆ. ಹಲವು ಶ್ರೇಷ್ಠ, ದಿಗ್ಗಜ ಹಾಗೂ ಪ್ರಶಸ್ತ ರಾಜಗಳಲ್ಲಿ ಸೊಲೊಮೋನ್ ರಾಜ ಪ್ರಮುಖನು. ಸೊಲೊಮೋನ್ ತನ್ನ ಬುದ್ಧಿವಂತಿಕೆ, ಜ್ಞಾನ, ಧನ ಸಂಪತ್ತು ಮತ್ತು ಶಾಂತಿಯುತ ಆಡಳಿತಕ್ಕಾಗಿ ಪ್ರಸಿದ್ಧನಾಗಿದ್ದಾನೆ. ಪವಿತ್ರ ಗ್ರಂಥ ಬೈಬಲ್ನ 1 ಅರಸುಗಳು 3ನೇ ಅಧ್ಯಾಯ ವಾಕ್ಯ 16-28 ಸೊಲೊಮೋನನು ಸ್ತ್ರೀಯರಿಗೆ ಕೊಟ್ಟ ನ್ಯಾಯ ನಿರ್ಣಯದ ಕಿರು ನಾಟಕ ಈಗ ನಿಮ್ಮ ಮುಂದೆ. ಜೋ ಜೋ ಲಾಲಿ ಜೋ ಜೋ ಲಾಲಿ ಜೋ ಜೋ ಲಾಲಿ ಜೋ 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 ಲಾಲಿ ಜೋ ಜೋ ಲಾಲಿ ಜೋ ಜೋ ಲಾಲಿ ಜೋ ಜೋ ಜೋ. ನಿದ್ದೆಯು ಬರುತ್ತಿದೆ ಕಂಗಳಲ್ಲಿ, ಮಲಗು ನೀನು ತೊಟ್ಟಿಲಲಿ. ಜೋ ಜೋ ಲಾಲಿ ನಾ ಹಾಡುವೆ, ಮಲಗು ನೀನು ಚಿನ್ನು ಮಗುವೆ. ಜೋ ಜೋ ಲಾಲಿ ಜೋ ಜೋ ಲಾಲಿ ಜೋ ಜೋ ಲಾಲಿ ಜೋ 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 ಜೋ. ಏನಿದು ರೋದನೆ? ಏನಿದು ಗಲಭೆ? ತುಂಬ ಸಮಯದಿಂದ ನಿಮ್ಮಿಬ್ಬರ ಮಧ್ಯೆ ನಡೆಯುವ ಜಗಳವನ್ನು ನಾನು ಗಮನಿಸುತ್ತಾ ಇದ್ದೇನೆ. ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಒಂದೇ ದಾರಿ. ರಾಜನಲ್ಲಿಗೆ ಹೋಗಿ ನಿಮ್ಮ ತರ್ಕಕ್ಕೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳೋಣ. ಬನ್ನಿ ನೀವು ನನ್ನೊಂದಿಗೆ. ಮಹಾರಾಜರಿಗೆ ಜಯವಾಗಲಿ. ಇಬ್ಬರು ಸ್ತ್ರೀಯರನ್ನು ನ್ಯಾಯಕ್ಕಾಗಿ ನಿಮ್ಮಲ್ಲಿಗೆ ಕರೆ ತಂದಿರುವೆನು. ದಯಮಾಡಿ ಅವರಿಗೆ ನ್ಯಾಯವನ್ನು ದಯಪಾಲಿಸಬೇಕಾಗಿ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೇನೆ. ಆಗಲಿ, ಅವರನ್ನು ಇಲ್ಲಿಗೆ ಕರೆತನ್ನಿ. ಸ್ತ್ರೀಯರೇ, ನಿಮ್ಮ ಸಮಸ್ಯೆಯನ್ನು ವಿವರವಾಗಿ ಹೇಳಿರಿ. ಮಹಾರಾಜರಿಗೆ ಪ್ರಣಾಮಗಳು. ಸ್ವಾಮಿ, ನಾವಿಬ್ಬರು ಒಂದೇ ಮನೆಯಲ್ಲಿ ವಾಸಿಸುವವರು. ಇಬ್ಬರು ಗರ್ಭಿಣಿಯರಾಗಿದ್ದೆವು. ಕೆಲವು ದಿನಗಳ ಮುಂಚೆ ನಾನು ನನ್ನ ಮಗುವಿಗೆ ಜನ್ಮ ನೀಡಿದೆ. 3 ದಿನಗಳ ಹಿಂದೆ ಇವಳು ಒಂದು ಮಗುವಿಗೆ ಜನ್ಮ ನೀಡಿದಳು. ಕಳೆದ ರಾತ್ರಿ ಈ ಸ್ತ್ರೀಯು ಗಾಢ ನಿದ್ರೆಯಲ್ಲಿ ತನ್ನ ಮಗುವಿನ ಮೇಲೆ ಹೊರಳಾಡಿದ್ದರಿಂದ ಆ ಮಗು ಸತ್ತು ಹೋಯಿತು. ನಂತರ ನಾನು ಗಾಢ ನಿದ್ರೆಯಲ್ಲಿ ಇರುವಾಗ ಸತ್ತು ಹೋದ ಮಗುವನ್ನು ನನ್ನ ಮಗ್ಗುಲಲ್ಲಿ ಮಲಗಿಸಿ ನನ್ನ ಮಗುವನ್ನು ಅವಳು ಕದ್ದುಕೊಂಡಳು. ಬೆಳಗ್ಗೆ ನಾನು ಹೇಳುವಾಗ ಈ ವಿಷಯ ನನ್ನ ಅರಿವಿಗೆ ಬಂತು ಸ್ವಾಮಿ. ಅವಳಲ್ಲಿರುವ ಮಗು ನನ್ನದು ಸ್ವಾಮಿ. ದಯಮಾಡಿ ಆ ಮಗುವನ್ನು ನನಗೆ ಹಿಂತಿರುಗಿಸಿಕೊಟ್ಟು ನ್ಯಾಯ ಕೊಡಿಸಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ದಯಮಾಡಿ ನನಗೆ ನ್ಯಾಯ ಕೊಡಿಸಿ ಸ್ವಾಮಿ. ಸ್ವಾಮಿ, ಅವಳು ಹೇಳುತ್ತಿರುವುದು ಶುದ್ಧ ಸುಳ್ಳು.
ಈ ಮಗುವನ್ನು ಹೆತ್ತವಳು ನಾನು. ಈ ಮಗು ನನಗೆ ಸಲ್ಲಬೇಕು. ನಾನು ಈ ಮಗುವನ್ನು ಯಾರಿಗೂ ಬಿಟ್ಟುಕೊಡಲಾರೆ. ನನಗೂ ನ್ಯಾಯ ಕೊಡಿಸಿ ಸ್ವಾಮಿ. ಸೇನಾಧಿಪತಿಯೇ, ತೆಗೋ ನಿನ್ನಲ್ಲಿರುವ ಖಡ್ಗ. ಈ ಮಗುವನ್ನು 2 ಭಾಗಗಳನ್ನಾಗಿ ಕತ್ತರಿಸಿ ಇಬ್ಬರಿಗೂ ಹಂಚಿಕೊಡು. ಸ್ವಾಮಿ, ಸ್ವಾಮಿ, ಮಗುವನ್ನು ಕೊಲ್ಲಬಿಡಿ ಸ್ವಾಮಿ. ದಯವಿಟ್ಟು ಆ ಮಗುವನ್ನು ಅವಳಿಗೆ ಬಿಟ್ಟುಕೊಡಿ ಸ್ವಾಮಿ. ನಮ್ಮಿಬ್ಬರ ಜಗಳದಲ್ಲಿ ಈ ಮುಗ್ಧ ಮಗುವಿನ ಜೀವದ ಬಲಿ ಕೊಡಬೇಡಿ ಸ್ವಾಮಿ. ಆ ಮಗುವನ್ನು ಅವಳೇ ಪೋಷಿಸಲಿ. ಬೇಡ ಸ್ವಾಮಿ, ನಿಮ್ಮ ಆಜ್ಞೆಯಂತೆ ನೆರವೇರಲಿ. ಮಗುವನ್ನು 2 ಭಾಗ ಮಾಡಿ, ಆಗ ನಮ್ಮಿಬ್ಬರಿಗೂ ಅವನಿರುವುದಿಲ್ಲ. ನನಗೀಗ ಅರಿವಾಯಿತು. ಸೇನಾಧಿಪತಿಯೇ, ಆ ಮಗುವನ್ನು ಕೊಲ್ಲಬೇಡ. ಮಗುವನ್ನು ಆ ಮೊದಲಿನ ಸ್ತ್ರೀಗೆ ಕೊಟ್ಟು ಬಿಡು. ಅವಳೇ ಆ ಮಗುವಿನ ನಿಜವಾದ ತಾಯಿ. ಒಬ್ಬ ತಾಯಿ ತನ್ನ ಕರುಳ ಕೊಡಿಯ ಜೀವಬಲಿಯನ್ನು ಕಣ್ಣೆದುರಲ್ಲಿ ಕಂಡು ಸಹಿಸುವಳೆ. ಖಂಡಿತವಾಗಿಯೂ ಈ ಮಗು ನಿಜವಾದ ತಾಯಿಗೆ ಸಲ್ಲಬೇಕು. ಹೀಗೆ ಸೊಲೊಮೋನನ ಬುದ್ಧಿವಂತ ತೀರ್ಪಿನ ವಿಚಾರವು ಇಸ್ರಾಯೇಲಿನ ಸರ್ವ ಜನರಿಗೂ ತಿಳಿಯಿತು. ಅವನು ವಿವೇಕಿಯಾದುದರಿಂದ ಅವರು ಅವನನ್ನು ಗೌರವಿಸಿದರು ಹಾಗೂ ಸನ್ಮಾನಿಸಿದರು. ಅವನು ದೇವರ ಜ್ಞಾನದಿಂದ ಸಮಂಜಸವಾದ ತೀರ್ಪು ನೀಡುತ್ತಾರೆಂದು ಅವರು ಕಂಡುಕೊಂಡರು.